ನಕ್ಸಲರನ್ನ ಎನ್ಐಎ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು. ಇದೀಗ ನ್ಯಾಯಾಧೀಶರ ಮುಂದೆ ಅವರ ಹಾಜರಿಯ ಬಳಿಕ 6 ಜನ ನಕ್ಸಲರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪೊಲೀಸರು ವಿಚಾರಣೆಗಾಗಿ ಏನು ಅವರನ್ನ ಕೋರಿಲ್ಲ, ಅದರ ಪರಿಣಾಮ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ. ಎನ್ಐಎ ವಿಶೇಷ ಕೋರ್ಟ್ನಲ್ಲಿ ಈ ಆದೇಶವನ್ನು ಮಾಡಲಾಗಿತ್ತು. 6 ಜನ ನಕ್ಸಲರು ಶರಣಾಗತಿಯ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗಿತ್ತು. ಆ ಪ್ರಕ್ರಿಯೆಯ ಭಾಗವಾಗಿ ಈಗ ಆದೇಶ ಕೂಡ ಹೊರಬಿದ್ದಿದೆ. 6 ಮಂದಿ ನಕ್ಸಲರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಇವರುಗಳ ದಾಖಲೆಗಳನ್ನ ಕಲೆ ಹಾಕಿದ್ರು, ವೆಪನ್ಗಳ ಬಗ್ಗೆಯೂ ಕೂಡ ವಿವರವನ್ನು ಪಡ್ಕೊಂಡಿದ್ರು, ಅದೆಲ್ಲವನ್ನು ಕೂಡ ಸರೆಂಡರ್ ಮಾಡ್ಕೊಂಡಿದ್ರು. ಜೊತೆಗೆ ಯಾವೆಲ್ಲ ಚಟುವಟಿಕೆಯಲ್ಲಿ ಇವರು ಭಾಗಿಯಾಗಿದ್ರು ಅನ್ನುವಂತಹ ಹೇಳಿಕೆಗಳನ್ನು ಕಲೆ ಹಾಕಿದ್ರು. ಅದಾದ ನಂತರದಲ್ಲಿ ಇವರ ವಿಚಾರಣೆಯ ಅವಶ್ಯಕತೆ ಇದೆಯಾ ಅನ್ನೋದರ ಬಗ್ಗೆ ಪೊಲೀಸರು ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಆ ಪರಿಣಾಮ ಕೋರ್ಟ್ನ ಮುಂದೆ ಅವರೇನು ವಿಚಾರಣೆಗಾಗಿ ನಮಗೆ ಕೊಡಿ ಅಂತ ಏನು ಕೇಳಿಲ್ಲ. ಅದರ ಪರಿಣಾಮ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ 6 ಜನ ನಕ್ಸಲರನ್ನ ಕರೆದುಕೊಂಡು ಹೋಗೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗಷ್ಟೇ ಆದೇಶ ಹೊರಬಿದ್ದಿದೆ. 6 ಮಂದಿ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ, ಅಂದ್ರೆ ಪೊಲೀಸರು ವಿಚಾರಣೆಗಾಗಿ ತಮಗೆ ಬೇಕು ಅಂತ ಕೋರಿಲ್ಲ ಅಂತ ಕಾಣಿಸುತ್ತೆ. ಆ ಪರಿಣಾಮ ಎಲ್ಲರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾ ಇದ್ದಾರಾ, ಹೇಗೆ? ಇಲ್ಲ, ಖಂಡಿತವಾಗ್ಲೂ ಈಗಾಗಲೇ ಶರಣಾಗತಿಯಾಗಿರುವಂತಹ 6 ಜನ ನಕ್ಸಲರನ್ನು ಕೂಡ ನಿನ್ನೆ ಮಡಿವಾಳದ ಟೆಕ್ನಿಕಲ್ ಸೆಲ್ಲಲ್ಲಿ ಕರೆದುಕೊಂಡು ಹೋಗಿ ನಕ್ಸಲ್ ನಿಗ್ರಹ ದಳದ ಪೊಲೀಸರು ವಿಚಾರಣೆಯನ್ನ ಮಾಡಿದ್ರು. ಒಂದಷ್ಟು ಹೇಳಿಕೆಗಳನ್ನು ಪಡೆದುಕೊಳ್ಳುವ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅವರನ್ನ ನೇರವಾಗಿ ಮೆಡಿಕಲ್ ಮಾಡಿಸಿ ಎನ್ಐಎ ವಿಶೇಷ ಕೋರ್ಟ್ಗೆ ಹಾಜರುಪಡಿಸುವಂತ ಸಂದರ್ಭದಲ್ಲಿ 6 ಜನ ನಕ್ಸಲರನ್ನು ಕೂಡ ಹೆಚ್ಚಿನ ವಿಚಾರಣೆಗೆ ತೆಗೆದುಕೊಳ್ಳಲಿಕ್ಕೆ ಅವ್ರು ಮುಂದಾಗಿರ್ಲಿಲ್ಲ, ಮತ್ತೆ ಮನವಿ ಕೂಡ ಮಾಡಿರ್ಲಿಲ್ಲ. ಹಾಗಾಗಿ ಅಷ್ಟು ನಕ್ಸಲರೇನಿದ್ದಾರೆ ಅವರಿಗೆ ವಿಶೇಷ ಎನ್ಐಎ ವಿಶೇಷ ಕೋರ್ಟ್ ಈಗಾಗಲೇ 6 ಜನರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ಮಾಡಿರುವಂತದ್ದು. ಹಾಗಾಗಿ ಶರಣಾಗತಿಯಾಗಿರುವಂತಹ ಅಷ್ಟು ಜನ ನಕ್ಸಲರನ್ನು ಕೂಡ ಪರಪ್ಪನ ಅಗ್ರಹಾರಕ್ಕೆ ಬಿಡ್ಲಿಕ್ಕೆ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಿರುವಂತದ್ದು. ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಜನವರಿ 30ನೇ ತಾರೀಕಿನವರೆಗೂ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದೀಗಷ್ಟೇ ಎನ್ಐಎ ಕೋರ್ಟ್ ಆದೇಶವನ್ನ ಮಾಡಿತು. ಈ ಬೆನ್ನಲ್ಲೇ ಪೊಲೀಸರು ಇವರುಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 6 ಮಂದಿ ನಕ್ಸಲರು ಜನವರಿ 30ನೇ ತಾರೀಕಿನವರೆಗೂ ನ್ಯಾಯಾಂಗ ಬಂಧನದಲ್ಲಿ ಇರಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಅವರೆಲ್ಲರನ್ನು ಶಿಫ್ಟ್ ಮಾಡಲಾಗುತ್ತೆ.